ಓಕೆ, ಹಾಗೆ ನೀವು ಹೇಳಿದ ಹಾಗೆ ಒಂದು ಪದಕ್ಕೆ ಹೆಚ್ಚಿನ ಅರ್ಥಗಳಿರೋದ್ರಿಂದ ಸಾಂದರ್ಭಿಕ ಅರ್ಥ ಬಹಳ ಮುಖ್ಯ ಆಗುತ್ತೆ. ಹೌದು ಹೌದು. ಇದನ್ನು ಡಿಕೋಡ್ ಹೆಂಗೆ ಮಾಡ್ತೀರಿ ನೀವು? ಅಂದರೆ ಈ ರೀತಿ ಫಾರ್ ಅನ್ ಎಕ್ಸಾಂಪಲ್ ಇವಾಗ ಒಂದು ಶ್ಲೋಕ ಕೊಟ್ಟರು, ಹೌದು, ಅದನ್ನು ಡಿಕೋಡ್ ಹೆಂಗೆ ಮಾಡ್ತೀರಿ? ಅಥವಾ ನಿಮ್ಗೆ ಏನಾದರೂ ಸಪೋರ್ಟಿಂಗ್ ಯಾರಾದರೂ ಇದ್ದಾರಾ? ಹಾಂ, ಸೊ ಒಂದು ಸಂಸ್ಕೃತದಲ್ಲಿ ಅದಕ್ಕೆ ವಿಶೇಷತೆ ನೋಡೋದಾದರೆ, ಒಂದು ಡಿಕ್ಷನರಿ ಅಫ್ಕೋರ್ಸ್ ಇವಾಗೆಲ್ಲ ಬಂದಿದೆ, ಆನ್ಲೈನ್ ಡಿಕ್ಷನರೀಸ್ ಎಲ್ಲ ಇದೆ. ಹೇಗೆ ಒಂದು ಪದವನ್ನು ತಗೊಂಡು ಅದಕ್ಕೆ ಬೇರೆ ಬೇರೆ ಅರ್ಥಗಳೇನಿದೆ ಅನ್ನೋದು ಆನ್ಲೈನಲ್ಲಿ ಖಂಡಿತ ಸಿಗುತ್ತೆ. ಕೋಶ ಸಂಸ್ಕೃತ ಡಿಕ್ಷನರಿ ಅಂತ ಇದೆ, ಅದೇ ರೀತಿ learnsамಸ್ಕೃತ.in ಅಂತ ಇದೆ. ತುಂಬ ವೆರಿ ರಿಲಯಬಲ್, ವೆರಿ ಆ್ಯಪ್ಟ್, ಒಥೆಂಟಿಕ್ ಕೂಡ ಎಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಅದು ಬಿಟ್ಟರೆ ಒಥೆಂಟಿಕ್ ಇನ್ನೂ ನಾವು ಸ್ವಲ್ಪ ಹಿಂದೆ ಹೋಗಿ ನೋಡೋದಾದರೆ ಅಮರಕೋಶ ಅನ್ನೋದು ಸಂಸ್ಕೃತ ಒಂದು ಗ್ರಂಥ. ಎಸ್, ಅಮರಸಿಂಹ ರಚನೆ ಮಾಡಿದ್ದು. ಅದರಲ್ಲಿ ಒಂದು ಸೆಕ್ಷನ್ಸ್ ಅಂತ ಮಾಡಿರ್ತಾರೆ. ಸೊ ನೇಚರಿಗೆ ರಿಲೇಟೆಡ್ ಆಗಿರೋವಂಥ ಪದಗಳು ಒಂದು ಸೆಕ್ಷನಲ್ಲಿ ಬರುತ್ತೆ. ಮನೆ, ಈ ರೀತಿ ಹಾಸ್ಪಿಟಲ್ಲು, ಅದೇ ರೀತಿ ಆಫೀಸು, ಈ ರೀತಿ ಪದಗಳೆಲ್ಲ ಒಂದು ಸೆಕ್ಷನಲ್ಲಿ ಬರುತ್ತೆ. ಆಕ್ಯುಪೇಷನಲ್, ಪೊಲೀಸು ಅಥವಾ ಎಂತ ಡಾಕ್ಟರು, ಈ ರೀತಿ ರಾಜ, ಈ ಥರದ್ದೆಲ್ಲ ಒಂದು ಸೆಕ್ಷನಲ್ಲಿ ಬರುತ್ತೆ. ಸೊ ಈ ರೀತಿ ಸೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಅಮರ ಕೋಶದಲ್ಲಿ. ಸೊ ಅದು ಶ್ಲೋಕದ ರೂಪದಲ್ಲಿದೆ. ಒಂದು ಪದದ ನಿಮಗೆ ಅರ್ಥ ಬೇಕು ಅಂತ ಹೇಳಿದರೆ ಆ ಶ್ಲೋಕಕ್ಕೆ ಹೋಗಿ ನೀನು ರಿಲೇಟ್ ಮಾಡಿ, ಆ ಪದ ಬೇಡ ಅಂದರೆ ಇನ್ನೊಂದು ಪದ ನಂಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ ಆ ಪದವನ್ನು ಚೂಸ್ ಮಾಡಿ ಐ ಕ್ಯಾನ್ ಯೂಸ್ ಇಟ್ ಹಿಯರ್. ಸೊ ಈ ರೀತಿಯಾದ ತುಂಬ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಆಲ್ರೆಡಿ ಇದೆ, ತುಂಬ ಸುಮಾರು ವರ್ಷಗಳಿಂದ ಸಂಸ್ಕೃತದಲ್ಲಿ. ಸೊ ಈಗ ಒಂದು ಸಾಲಿನ ಫಾರ್ಮೇಷನ್ ಹೇಗಿರುತ್ತೆ? ಹಾಂ, ತುಂಬ ವಿಶೇಷತೆ ಸಂಸ್ಕೃತದಲ್ಲಿ ಅಂತ ಹೇಳಿದ್ರೆ ಯಾವ ಪದ ಎಲ್ಲಿ ಬೇಕಾದರೂ ನೀನು ಹಾಕ್ಬೋದು ಅನ್ನೋದು ಒಂದು ಇದು. ಓಕೆ, ಈಗ ಅಹಂ ಗೃಹಂ ಗಚ್ಚಾಮಿ, ನಾನು ಮನೆಗೆ ಹೋಗ್ತೇನೆ. ಗೃಹಂ ಅಹಂ ಗಚ್ಚಾಮಿ, ಮನೆಗೆ ನಾನು ಹೋಗ್ತೇನೆ. ಗಚ್ಚಾಮಿ ಅಹಂ ಗೃಹಂ, ಗಚ್ಚಾಮಿ ಗೃಹಂ ಅಹಂ. ಯಾವುದು ಎಲ್ಲಿ ರೀತಿ ಯಾವ ಪದವನ್ನು ಎಲ್ಲಿ ಹೇಳಿದರೂ ಕೂಡ ಅದು ಒಂದೇ ಅರ್ಥದಲ್ಲಿ ಬರುತ್ತೆ ಸಂಸ್ಕೃತದಲ್ಲಿ. ಭಾರತೀಯ ಭಾಷೆಗಳದು ಅದೇ ವಿಶೇಷತೆ. ಕನ್ನಡದಲ್ಲೂ ಕೂಡ ನಾವು ಹಾಗೆ ಹೇಳ್ತೀವಿ ಕನ್ನಡದಲ್ಲಿ ನಾವು ಹಾಗೆಯೇ ಕನ್ನಡದಲ್ಲಿ ಕೂಡ ಹೇಳ್ತೀವಿ. ಸೊ ದ್ಯಾಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಭಾರತೀಯ ಭಾಷೆಗಳು. ಬಟ್ ಅದು ಇಂಗ್ಲಿಷಲ್ಲಿ ಸಾಧ್ಯ ಇಲ್ಲ, ಅನ್ಫಾರ್ಚುನೇಟ್ಲಿ. ಅಂದರೆ ಒಂದೇ ಸಾಲನ್ನ ಬೇರೆ ಬೇರೆ ರೀತಿಯಲ್ಲಿ ನಾನು ಹೇಳ್ಬೋದು. ಎಸ್, ತುಂಬ ಫ್ಯಾಸಿನೇಟಿಂಗ್, ವಾವ್ ಅನಿಸಿದ ಗ್ರಂಥ ಯಾವುದು ನಿಮಗೆ ಸಂಸ್ಕೃತದಲ್ಲಿ ಚಂದ ಅನಿಸಿದ್ದು? ಎಸ್, ತುಂಬ ಗ್ರಂಥಗಳಿದೆ. ಅಂದರೆ ನಾವು ಸಂಭಾಷಣೆಯಿಂದ ಶುರು ಮಾಡಿರೋದ್ರಿಂದ ಪ್ಲಸ್ ನಾನು ವ್ಯಾಕರಣ ತಗೊಂಡಿರೋದ್ರಿಂದ ಸಾಹಿತ್ಯದ ಒಂದು ಡಿಪಾರ್ಟ್ಮೆಂಟಲ್ಲಿ ಅಷ್ಟು ನನಗೆ ಇದು ಇಲ್ಲ. ಬಟ್ ಸಂಭಾಷಣೆಗೆ ತುಂಬ ಕ್ಲೋಸ್, ತುಂಬ ಸರಳವಾದಂಥ ಒಂದು ಗ್ರಂಥ ರಾಮಾಯಣ. ಅದರದ್ದು ಉದ್ದೇಶ ಕೂಡ, ವಾಲ್ಮೀಕಿಯವರ ಉದ್ದೇಶ ಕೂಡ ಅದು ಯಾಕೆ ಅಷ್ಟು ಸರಳ, ಓದಿದ ತಕ್ಷಣ ಬೇಸಿಕ್ ಸಂಸ್ಕೃತ ಗೊತ್ತಿದ್ರೂ ಸಾಕು ಆ ಒಂದು ಗ್ರಂಥ, ಆ ಒಂದು ಕಾವ್ಯ ಓದೋದಕ್ಕೆ. ಅಷ್ಟು ಸರಳವಾಗಿ ಯಾಕೆ ಮಾಡಿದ್ದಾರೆ ವಾಲ್ಮೀಕಿ ಅಂತ ಹೇಳಿದರೆ, ಅದು ಎಲ್ಲರಿಗೂ ತಲುಪಬೇಕು, ಜನಸಾಮಾನ್ಯರಿಗೆ ತಲುಪಬೇಕು. ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸ್ ಹಾಕೋದು ಬೇಡ, ಅದರಲ್ಲಿ ತುಂಬ ಒಂದು ಕಾಂಪ್ಲಿಕೇಶನ್ಸ್ ಬೇಡ. ಸರಳ ಸಂಸ್ಕೃತದಲ್ಲೇ ನಾನು ಇದನ್ನು ರಚನೆ ಮಾಡ್ತೀನಿ, ಆದಷ್ಟು ಎಷ್ಟು ಜನರಿಗೆ ಅದು ತಲುಪಬೇಕೋ ಅದು ತಲುಪಲಿ ಅನ್ನೋ ಒಂದು ಉದ್ದೇಶದಿಂದನೇ ವಾಲ್ಮೀಕಿಯವರು ರಚನೆ ಮಾಡಿದ್ದು. ಸೊ ಅದು ತುಂಬ ಸಿಂಪಲ್ ಆಗಿದೆ ಅನ್ನೋ ಕಾರಣದಿಂದ ನಂಗೆ ತುಂಬ ಇಷ್ಟ. ಸೊ ವಾಲ್ಮೀಕಿ ರಾಮಾಯಣ ಬಹಳ ಇಷ್ಟ. ಎಸ್, ಅದೆಲ್ಲ ನಾವು ಸಂಸ್ಕೃತ ಶ್ಲೋಕ ಅಂತ ಅಂದಾಗ ಸಿನಿಮಾಗಳಲ್ಲಿ ಬಹಳಷ್ಟು ಬಳಕೆಯಾಗಿದೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಕಮಲೇ ಕಮಲೋತ್ಪತ್ತಿ, ಅದು ಆಲ್ ಟೈಮ್, ಯಾರಿಗೆ ಸಂಸ್ಕೃತ ಬರಲಿಲ್ಲ ಅಂದ್ರೂ ಕೂಡ ಅದು ಬಾಯಲ್ಲಿ ಹಾಗೇ ಬಂದ್ಬಿಡತ್ತೆ. ಅಷ್ಟು ಫೇಮಸ್ ಮೂವಿ, ಫೇಮಸ್ ಸನ್ನಿವೇಶ ಅದು. ಸೊ ಈ ರೀತಿ ಒಂದು ಯಾವುದನ್ನಾದರೂ ಕ್ರಿಯೇಟ್ ಮಾಡಿ ಹೇಳಬೇಕು ಅನ್ನೋದಾದರೆ ಅದಕ್ಕೇನಾದರೂ ರೂಲ್ಸ್ ಇರುತ್ತಾ? ಹೌ ಟು ಕ್ರಿಯೇಟ್ ದೋಸ್ ವರ್ಡ್ಸ್, ಅಂದರೆ ಹೇಗೆ ಅದರ ಹೋಲಿಕೆ, ಹೇಗೆ ರಚನೆ? ಹೌದು, ಈಗ ಒಂದು ಹಾಡು ನಾವು ಕನ್ನಡದಲ್ಲೇ ಹೇಗೆ ರಚನೆ ಮಾಡ್ತೀವಿ, ಅದಕ್ಕೊಂದು ಟ್ಯೂನ್ ಇರುತ್ತೆ, ಅದಕ್ಕೆ ಟ್ಯೂನಿಗೆ ತಕ್ಕ ಹಾಗೆ ಸಂಸ್ಕೃತ ಅಥವಾ ಕನ್ನಡ ಪದಗಳನ್ನು ಹಾಕಿ ಹಾಡು ಮಾಡ್ತಾರೆ. ಶ್ಲೋಕಗಳಲ್ಲಿ ಸುಮಾರು ಛಂದಸ್ಸು ಅಂತೆಲ್ಲ ಇರುತ್ತೆ. ಸೊ ಒಂದು ವೆರಿ ಕಾಮನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ,
ಆ ಅಂತ ಇದೆ ಅಲ್ವಾ. ಸೊ ಒಂದೇ ಉಸಿರಲ್ಲಿ ಹೇಳುವಂಥದ್ದು, ಆ ಅನ್ನೋದು ಒಂದಕ್ಕಿಂತ ಜಾಸ್ತಿ ಉಸಿರಲ್ಲಿ ಹೇಳುವಂಥದ್ದು. ಸೊ ಆ ರೀತಿಯ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಪ್ರಥಮ ಒಂದನೇ ಸಾಲಲ್ಲಿ ನನಗೆ 8 ಕೌಂಟ್ಸ್ ಮಾತ್ರ ಬರಬೇಕು ಅನ್ನೋ ಒಂದು ರೂಲ್ ಇರುತ್ತೆ. ಛಂದಸ್ಸು ಈ ರೀತಿ ಎಲ್ಲ ಸುಮಾರು ಛಂದಸ್ಗಳಿದೆ. ಅಂದರೆ ಒಂದು ಛಂದಸ್ಸು 8 ಮಾತ್ರೆಗಳಲ್ಲಿ ಬರಬೇಕು ಅನ್ನೋದು ಒಂದು ಛಂದಸ್ಸು, ಆದರೆ ಇನ್ನೊಂದು 12 ಮಾತ್ರೆಗಳಲ್ಲೂ ಬರ್ಬೋದಾದಂಥ ಅದೊಂದು ಛಂದಸ್ಸಿರುತ್ತೆ. ಸೊ ಈ ರೀತಿ ಸುಮಾರು ಛಂದಸ್ಸುಗಳು ಇದೆ ಶ್ಲೋಕ ರಚನೆ ಮಾಡಬೇಕಾದ್ರೆ, ಗ್ರಂಥ ರಚನೆ ಮಾಡಬೇಕಾದ್ರೆ. ಆದರೆ ಇವಾಗ ಹಾಡುಗಳ ರಚನೆ ಮಾಡಬೇಕು ಅಂತ ಹೇಳಿದರೆ ಆ ಲಿಬರ್ಟಿ ಖಂಡಿತ ಇದೆ. ಟ್ಯೂನಿಗೆ ತಕ್ಕಂತೆ ನೀನು ಅದನ್ನು ರಚನೆ ಮಾಡಬಹುದು. ಸೊ ದ್ಯಾಟ್ ಈಸ್ ದಿ ಲಿಬರ್ಟೀಸ್. ಈಗ ಸುಮಾರು ಜನ ರಾಮಕೃಷ್ಣ ಪೇಜತಾಯ ಅಂತ ಅವರು ಯಾವ ಮೋಹನ ಮುರಳಿ ಕರೆಯಿತು ಆ ಹಾಡನ್ನು ಸಂಸ್ಕೃತದಲ್ಲಿ ಬರೆದಿದ್ರು. ಕಾಹಿ ಮೋಹನ ವಂಶಿಕಾತ್ವಾಂ ಅಂತ. ಸೊ ಈ ರೀತಿ ಸುಮಾರು ಭಾವಗೀತೆಗಳನ್ನು ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸೊ ಆ ಒಂದು ಪ್ರಾಸೆಸ್ಸಲ್ಲಿ ಕೆಲವೊಂದು ಸರ್ತಿ ನಿನಗೆ ಕ್ಯಾಲ್ಕುಲೇಷನ್ಸು ಅಷ್ಟು ತಕ್ಕನಾಗಿ ಬರೋದಿಲ್ಲ. ಸೊ ದ್ಯಾಟ್ ಲಿಬರ್ಟಿ ಇಸ್ ಡೆಫಿನೆಟ್ಲಿ ಟೇಕನ್ ಬೈ ಆಲ್ ದ ಪೋಯೆಟ್ಸ್. ಹಾಗೆ ಓಕೆ.